ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲಾಶಯವೊಂದು ಈಗ ತುಂಬಿ ತುಳುಕ್ತಾ ಇದೆ. ಅದು ಯಾವುದು ಅಂತಂದರೆ ದಟ್ ಈಸ್ ತುಂಗಾ ಡ್ಯಾಮ್. ತುಂಗಾ ಡ್ಯಾಮ್ ಮೊದಲ ಬಾರಿಗೆ ಈಗ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದೆ. ಬರಗಾಲದಲ್ಲಿಯೂ ಕೂಡ ಮಲೆನಾಡಿನ ತುಂಗಾ ಜಲಾಶಯಕ್ಕೆ ಜೀವ ಕಳೆ ಬಂದಂತಾಗಿದೆ. ತುಂಗಾ ಡ್ಯಾಮ್ ಭರ್ತಿಯಾದ ರಾಜ್ಯದ ಮೊದಲ ಜಲಾಶಯವಾಗಿದೆ. ಈಗ ಬರಗಾಲದಲ್ಲಿಯೂ ಕೂಡ ಮಲೆನಾಡಿನ ತುಂಗಾ ಜಲಾಶಯಕ್ಕೆ ಈಗ ಜೀವ ಕಳೆ ಅನ್ನುವಂಥದ್ದು ಬಂದಿದೆ. ಧಾರಾಕಾರ ಮಳೆಯಿಂದ ಭರ್ತಿಯಾದಂತಹ ತುಂಗಾ ಡ್ಯಾಮ್ 10 ಟ್ರಸ್ಟ್ ಗೇಟ್ಗಳ ಮೂಲಕ ತುಂಗಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. 10 ಟ್ರಸ್ಟ್ ಗೇಟ್ ಮೂಲಕ ಬರೋಬ್ಬರಿ 18,051 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ತುಂಗಾ ಜಲಾಶಯಕ್ಕೆ 20,565 ಕ್ಯೂಸೆಕ್ ಭಾರೀ ಒಳಹರಿವು ಅನ್ನುವಂಥದ್ದು. ಗರಿಷ್ಠ ಮಟ್ಟ 588.24 ಮೀಟರ್ ತಲುಪಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ನೀರು ಬಿಟ್ಟ ಹಿನ್ನೆಲೆ ಜೀವಕಳೆಯನ್ನು ಪಡೆದುಕೊಂಡಿದೆ ತುಂಗಾ ನದಿ. ಜಲಾಶಯದಲ್ಲಿ ಒಟ್ಟು 3.24 TMC ನೀರಿನ ಸಂಗ್ರಹ. ಮಳೆ ಮುಂದುವರೆದರೆ ಇನ್ನಷ್ಟು ನೀರು ಬಿಡುವಂತಹ ಸಾಧ್ಯತೆ ಇದೆ. ಡ್ಯಾಮ್ ನೀರಿನ ಮಟ್ಟ ಏರಿಕೆಯಾಗಿ ನದಿಯ ಪಾತ್ರದಲ್ಲಿ ನೀರು ರಭಸವಾಗಿ ಹರಿಯುವಂತಹ ಎಚ್ಚರಿಕೆ ಕೂಡ ಈಗ ಒದಗಿ ಬಂದಿದೆ. ಸಾರ್ವಜನಿಕರಿಗೆ ನದಿಗೆ ಯಾವುದೇ ಕಾರಣಕ್ಕೂ ಕೂಡ ಇಳಿಯದಂತೆ ಕಟ್ಟುನಿಟ್ಟಿನ ಮನವಿಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ಇನ್ನು ಸುರಕ್ಷಿತ ಸ್ಥಳಗಳಲ್ಲಿ ತೆರಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಕೆಲ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ, ಅಲ್ಲಿ ಸುರಕ್ಷೆಯನ್ನು ಮೇಂಟೈನ್ ಮಾಡಿ, ಯಾರನ್ನೂ ಕೂಡ ನದಿಗೆ ಇಳಿಯದಂತೆ ನೋಡಿಕೊಳ್ಳಿ, ಹಾಗಂತ ಒಂದು ನೋಟಿಸನ್ನು ಕೊಡಿ, ಹೇಳಿ ಅನ್ನುವಂತಹ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ತುಂಗೆ ವಿಶಾಲವಾಗಿ ಹರಿತಾ ಇರುವಂಥದ್ದನ್ನು ನೋಡಿ ಅಲ್ಲಿನ ಜನರಿಗೆ ಅತ್ಯಂತ ಹರ್ಷೋದ್ಗಾರ ವ್ಯಕ್ತವಾಗಿದೆ. ಅದರ ಜೊತೆಗೆ ಈ ನದಿಗೆ ಈಗ ಜೀವ ಕಳೆ ಬಂದಂತಾಗಿದೆ. ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಭರ್ತಿಯಾದಂತಹ ಜಲಾಶಯ ಅಂತಂದರೆ ಅದು ತುಂಗಾ ಡ್ಯಾಮ್ ಅಂತ ಹೇಳ್ಬೋದು. 10 ಟ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. 10 ಟ್ರಸ್ಟ್ ಗೇಟ್ಗಳ ಮೂಲಕ 18,051 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಒಟ್ಟು 20,565 ಕ್ಯೂಸೆಕ್ ಭಾರೀ ಒಳಹರಿವು ಅನ್ನುವಂಥದ್ದನ್ನು ಈ ಜಲಾಶಯ ಹೊಂದಿದೆ. 588.24 ಮೀಟರ್ ತಲುಪಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿ ಅನ್ನುವಂಥದ್ದಾಗಿದೆ. ಒಟ್ಟು 3.24 TMC ನೀರನ್ನು ಸಂಗ್ರಹ ಮಾಡಲಾಗಿದೆ ಈ ಡ್ಯಾಮಿನ ಮೂಲಕ. ಇದು ರೈತರಿಗೆ, ಆ ಭಾಗದ ಜನರಿಗೆ ಸಂತಸವನ್ನು ಉಂಟು ಮಾಡಿದೆ. ಈಗ ಈ ಒಂದು ಡ್ಯಾಮಿಗಾಗಿರ್ಬೋದು ಅಥವಾ ಆ ಪ್ರಾಂತಕ್ಕೆ ಆ ಪ್ರದೇಶಕ್ಕೆ ಜೀವ ಕಳೆ ಬಂದಂತಾಗಿದೆ. 10 ಟ್ರಸ್ಟ್ ಗೇಟ್ಗಳ ಮೂಲಕ 18,051 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಮಳೆಯೇ ಆಗದೆ ಬತ್ತಿ ಹೋದಂತಹ ಡ್ಯಾಮ್ ಅದು ಈಗ ವಿಶಾಲವಾಗಿ ತುಂಗೆ ಹರಿತಾ ಇದ್ದಾಳೆ. ಮುಂದೆ ಇನ್ನೂ ಕೂಡ ಜೋರಾದಂತಹ ಮಳೆ ಆಗುವ ಸಂಭವಗಳು ಕಾಣಿಸ್ತಾ ಇದೆ. ಆದ್ದರಿಂದ ಯಾರೂ ಕೂಡ ಸಾರ್ವಜನಿಕರು ನದಿಗೆ ಇಳಿಯಬಾರದು. ತುಂಗಾ ನದಿಯ ಪ್ರವಾಹ ಜೋರಾಗಿ ಬರುವಂತಹ ಸಾಧ್ಯತೆ ಇದೆ ಇನ್ನು ಕೆಲವು ದಿನಗಳ ಬಳಿಕ. ಇನ್ನೇನು ಆಷಾಢ ಕಳೆದು ಶ್ರಾವಣ ಬಂತು ಅಂತಂದರೆ ಮಳೆಯ ಅಭಾವ ಇನ್ನಷ್ಟು ಜಾಸ್ತಿ ಆಗುವಂತಹ ಸಂಭವಗಳು ಕಾಣುತ್ತೆ. ಆದ್ದರಿಂದ ಜನರಿಗೆ ನದಿಗೆ ಇಳಿಯದಂತೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಣಮಳೆಯಿಂದ ಹುಕ್ಕಿ ಹರಿತಾ ಇರುವಂತಹ ತುಂಗಾ ನದಿ ಬರಗಾಲ ಸ್ವಾಮಿ. ಬರಗಾಲದಲ್ಲಿಯೂ ಕೂಡ ದೇವರ ಅನುಗ್ರಹದಿಂದ ಮಳೆ ಬಂದಿದೆ. ಮಳೆ ಭರ್ತಿಯಾಗಿ ಈಗ ತುಂಗಭದ್ರಾ ಡ್ಯಾಮ್ ಫುಲ್ ಆಗಿದೆ.